ಕರ್ತನೆ, ಈ ದಿನ ನನ್ನೊಟ್ಟಿಗೆ ಮಾತನಾಡು. ಯಜಮಾನನೇ ನನ್ನೊಂದಿಗೆ ಮಾತನಾಡು. ಪವಿತ್ರಾತ್ಮನೇ ನನ್ನೊಂದಿಗೆ ಮಾತನಾಡು. ನನ್ನನ್ನು ತಗ್ಗಿಸಿಕೊಳ್ತಾನೆ. ನಿನ್ನ ಮೆಚ್ಚಿಸಲ್ಪಡಲು ನಾನು ಅಲ್ಪನು, ಬಲಹೀನನು ಸ್ವಾಮಿ. ನಿನ್ನ ವಾಕ್ಯದ ಮಾತಿನಿಂದ ನನ್ನನ್ನು ಬಲಪಡಿಸಿ, ನಿನ್ನ ಜೀವದ ಮಾತುಗಳಿಂದ ನನ್ನನ್ನು ಬಲಪಡಿಸಿ. ಈ ದಿನ ನನ್ನೊಟ್ಟಿಗೆ ಮಾತನಾಡಪ್ಪ, ನನ್ನೊಂದಿಗೆ ಮಾತನಾಡು ಸ್ವಾಮಿ. ನಿನ್ನ ಜೀವದ ಮಾತುಗಳಿಂದ ಮಾತನಾಡಪ್ಪ. ಕೃಪೆ ತೋರಿಸಿ ನನ್ನನ್ನು ತಗ್ಗಿಸಿಕೊಳ್ತೇನೆ. ನಿನ್ನ ಮೆಚ್ಚಿಸಲ್ಪಡಲಿ. ಎಲ್ಲರ ಆತ್ಮಿಕ ಕಿವಿಗಳನ್ನ, ಹೃದಯಗಳನ್ನ ತೆರೆ ಮಾಡು. ಕೇಳಿ ಇಲ್ಲೇ ಬಿಟ್ಟು ಹೋಗದೆ ನಿನ್ನನ್ನ ಕರ್ತನೆ ರಚನೆ ಹೊತ್ತಿ ಸಾಗುವಂತ ಕರ್ತನೆ ಆಲಯವಾಗಿ ಇವರು ಮಾರ್ಪಡಲಿ. ಯೇಸು ಕರ್ತನ ನಾಮದಲ್ಲಿ ತಂದೆಯಾದ ದೇವರೇ, ನಾನು ದೇವರನ್ನ ಮೆಚ್ಚಿಸಬೇಕಾದ್ರೆ ನಾನು ಏನ್ ಮಾಡ್ಬೋದು? ಏನ್ ಮಾಡಿದ್ರೆ ದೇವರು ಮೆಚ್ಚುತ್ತಾರೆ? ಹಲ್ಲೆಲೂಯಾ. ದೇವರು ಇವತ್ತು ಮಾತಾಡ್ಬೇಕಾ ನಿಮ್ ಜೊತೆ? ಮಾತಾಡ್ಬೇಕಾ? ದೇವರು ನನ್ನೊಂದಿಗೆ ಮಾತಾಡ್ಬೇಕಂತ ಆಸೆ ಪಡ್ತೀರಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತದಲ್ಲ? ಅರ್ಥ ಆಗ್ತಾ ಇದೆಯಲ್ಲ? ಸ್ವಲ್ಪ ಪಕ್ಕದಲ್ಲಿ ಇದ್ದವ್ರು ಎಚ್ಚರದಾರಲ್ಲ ನೋಡ್ರಿ, ಎಚ್ಚರಿದಾರಲ್ಲ? ದೇವರನ್ನ ಮೆಚ್ಚಿಸೋದಕ್ಕೆ ನಾನು ಏನ್ ಮಾಡಿದ್ರೆ ದೇವರು ನನ್ನನ್ನು ಮೆಚ್ಕೊಳ್ತಾನೆ? ದೇವರ ಚಿತ್ತ ಏನು? ದೇವರ ಮಾತು ಕೇಳೋದು. ಹಾಗಾದ್ರೆ ದೇವರ ಮಾತು ಒಂದು ಎರಡು ಮಾತಲ್ಲ, ಬಹಳ ಮಾತಿದಾವೆ, ಹೌದಲ್ವಾ? ಸತ್ಯದ ಮಾರ್ಗದಲ್ಲಿ ನಡೆಯೋದು. ಬಂದಿದೀವಲ್ಲ ಇವತ್ತು ದೇವರ ಸನ್ನಿಧಿಗೆ ಬಂದಿದೀವಾ? ದೇವರ ಸನ್ನಿಧಿಯಲ್ಲಿ ಇದೀವಾ? ಡೌಟ್ ಇಲ್ಲ ತಾನೆ? ದೇವರ ಸನ್ನಿಧಿಯಲ್ಲಿ ಇದ್ರೆ ಇವತ್ತು ನೀನು ದೇವರ ಸನ್ನಿಧಿಯಲ್ಲಿ ಬಂದದ್ದರಿಂದ ಈಗ ನೀನು ದೇವರನ್ನ ಏನನ್ನ ಕೊಟ್ಟು, ಏನನ್ನ ಮಾಡಿ ಇವತ್ತು ದೇವರನ್ನ ನೀನು ಒಲಿಸಿಕೊಳ್ತಿ ಅಥವಾ ಮೆಚ್ಚಿಸ್ತಿ? ಬಹಳ ಪ್ರಾಮುಖ್ಯ. ಯಾರಾದ್ರೂ ನಮ್ಮ ಪರಿಚಯದವರಿದ್ರೆ, ದೊಡ್ಡವರಿದ್ರೆ, ಏನೋ ಇದ್ರೆ ಅವರನ್ನ ಮೆಚ್ಚಿಸೋದಕ್ಕೆ ನಾವು ಹೆಂಗೆಲ್ಲ ಮಾತಾಡ್ತೀವಿ ಗೊತ್ತ್ರಿ? ಹೌದಲ್ವಾ? ಎಷ್ಟೆಲ್ಲ ಮಾತಾಡ್ತೀವಿ. ಅವ್ರ ಮನೆಗೆ ಬಂದ್ಬಿಟ್ರೆ ಸಾಕು. ಒಬ್ಬ ಮನುಷ್ಯನನ್ನ ಎಷ್ಟೋ ಗೌರವದಿಂದ ನೋಡ್ಕೊಳ್ತೀವಿ, ಮೆಚ್ಚಿಸ್ಕೊಳಕ. ಆಮೇಲೆ ಲಾಸ್ಟಿಗೂ ನಿನಗೆ ಒಳ್ಳೆ ದಾರಿ ಹೇಳೋಗ್ತಾರೆ, ಕೆಟ್ಟ ದಾರಿ ಹೇಳೋಗ್ತಾರೆ, ಸಲಿಕೆ ಸುಮಾರು ಹೋಗ್ತಾರೆ, ಏನೋ ಒಂದು ನಡೀತದೆ. ಆದ್ರೆ ನಿನ್ನನ್ನ ತಾಯಿಯ ಗರ್ಭದಲ್ಲಿ ಉಂಟು ಮಾಡಿದ ದೇವರನ್ನ ನೀನು ಏನು ಕೊಟ್ಟು ಮೆಚ್ಚಿಸ್ಲಿಕ್ಕೆ ಸಾಧ್ಯ? ಏನನ್ನ ಮಾಡಿ ದೇವರನ್ನ ಮೆಚ್ಚಿಸ್ಲಿಕ್ಕೆ ಆಗತ್ತೆ? ಮೆಚ್ಚಿಸಬಹುದಾ? ಎದರಿಂದ? ಹೇಗೆ? ನಮ್ಮನ್ನ ನಾವು ಸಂಪೂರ್ಣವಾಗಿ ಒಪ್ಪಿಸಿ ಕೊಡೋದ್ರಿಂದ ಮೆಚ್ಚಿಸ್ತೀವಿ, ಹೌದಲ್ವಾ? ಹೌದು ಅಲ್ವೋ? ಹಲ್ಲೆಲೂಯಾ. ನಿಮ್ಮ ನಿಮ್ಮ ದೇಹಗಳನ್ನ ಸಜೀವ ಯಜ್ಞವಾಗಿ, ಹೌದಲ್ವಾ? ಸರಿ, ಮೆಚ್ಚುತ್ತಾನಲ್ಲ? ಇದೇ ದೇವರ ಚಿತ್ತ ಅಂತ ಅನ್ನುವಂತ ಮಾತಿದೆಯಲ್ಲ. ನೀವು ಯಾಕೆ ಮಾತಾಡ್ತಾ ಇಲ್ಲ ಅಂದ್ರೆ ನೀವು ಯಾರನ್ನ ಮೆಚ್ಚಿಸಕ್ ಬಂದಂಗದೆ. ದೇವರನ್ನ ಬಿಟ್ಟು ಬೇರೆ ಯಾರನ್ನೋ ಮೆಚ್ಚಿಸೋದಕ್ ಬಂದಿದ್ದೀರಾ? ಇದೀರಾ ಇಲ್ಲೇ? ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ಒಬ್ಬ ಭಕ್ತನ್ ಹೇಳ್ತಾನೆ, ನಾ ವಾಕ್ಯವನ್ನು ಓದಿದಾಗ ನನ್ನ ಮನಸ್ಸು ಬಹಳ, ಯಾಕಂದ್ರೆ ಈ ವಿಷಯವನ್ನ ನಾನು ಬೇರೆ ರೀತಿಯಲ್ಲಿ ಮಾತಾಡಿದೆ ಒಂದ್ ಕಡೆಯಲ್ಲಿ. ಆದ್ರೆ ಇದನ್ನ ಮತ್ತೆ ನಾನು ಅದರ ಬಗ್ಗೆ ನಾನು ಅದರ ಬಗ್ಗೆ ಸ್ಟಡಿ ಮಾಡಿದಾಗ ದೇವರ ಆತ್ಮನು ನಮ್ಗೆ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಹೇಳಿ ಗೊತ್ತಾಗುತ್ತೆ. ಒಬ್ಬ ಭಕ್ತನ್ ಹೇಳ್ತಾನೆ, ಪ್ರವಾದಿ ಹೇಳ್ತಾನೆ ನೋಡಿ, ವಾಕ್ಯ ಯಾರಾದ್ರೂ ತೆಗೆದು ಓದ್ತೀರಾ? ಮೀಕನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ ಅದರ 6, 7, 8 ವಾಕ್ಯಗಳನ್ನ ಧ್ಯಾನಿಸೋಣ. ನೋಡಿ, ಯಾರು ಕೂಡ ಸೈಲೆಂಟ್ ಆಗಿರಬೇಡಿ. ನಾನು ಹೇಳ್ತೇನೆ, ನೀನು ಸೈಲೆಂಟ್ ಕುತ್ಕೊಳ್ಳೋದ್ರಿಂದ ದೇವರ ಮೆಚ್ತಾನಂತಲ್ಲ. ಯಾವಾಗಲೂ ನಿನ್ನ ದೇವರ ಮುಂದೆ ನಿನ್ನ ಹೃದಯವು ತೆರೆದಿರಬೇಕು. ಹೊರಗೊಂದು ಇಟ್ಕೊಂಡು ಕುತ್ಕೊಳ್ಳೋದ್ರಿಂದ ದೇವರ ಮೆಚ್ತಾನಂತಲ್ಲ. ದೇವರಿಗೇನು ಗೊತ್ತಾಗತ್ತೆ? ದೇವರು ಈಗಲ್ಲ, ನಿನ್ನ ಪ್ರಾರಂಭ ದಿನದಿಂದಲೂ ಅಂತ್ಯದವರೆಗೆ ದೇವರಿಗೆಲ್ಲವೂ ಗೊತ್ತುಂಟು. ಏನು ತಪ್ಪಿಸ್ಕೊಳಕ್ಕಾಗಲ್ಲ. ದೇವರನ್ನ ಮೆಚ್ಚಿಸೋದು ಸುಲಭವಾದಂತ ಮಾರ್ಗನೂ ಅಲ್ಲ. ಹಲ್ಲೆಲೂಯಾ. ನಾನು ಸುಲಭವಾಗಿ ದೇವರನ್ನ ಮೆಚ್ಚಿಸ್ಬಿಡ್ತೇನೆ ಅನ್ನುವಂತ ಮಾತು ಅಲ್ಲ. ಅದರಲ್ಲಿ ಬಹಳ ಅರ್ಥ ಇದೆ, ಗಾಂಭೀರ್ಯತೆ ಇದೆ. ದೇವರನ್ನ ಮೆಚ್ಚಿಸಬೇಕಾದ್ರೆ ಅದು ಸಾಧಾರಣ ಮಾತಲ್ಲ.
ಒಬ್ಬ ಮನುಷ್ಯನನ್ನು ಮೆಚ್ಚಿಸ್ಬೇಕಂದ್ರೆ ಅವ್ನು ಸರಿ ಇದ್ರು ಆಯ್ತು, ತಪ್ಪಿದ್ರು ಆಯ್ತು, ಅವನಿಗೆ ಪಾಲಿಸೋದನ್ನ ಮಾತಾಡಿ ಹೆಂಗೋ ಮೆಚ್ಚಿಸ್ಬಿಡ್ತೀವಿ. ಆದ್ರೆ ದೇವರು ಹಂಗಲ್ಲ, ನಿನ್ನ ಒಳಂಗವನ್ನ ದೇವರು ನೋಡ್ತಾನೆ. ಹಲ್ಲೆಲೂಯ. ನೋಡಿ ಈ ಭಕ್ತನ್ ಏನ್ ಹೇಳ್ತಾನೆ ನೋಡಿ, ನಾನು ಯೆಹೋವನ ಸನ್ನಿಧಿಯಲ್ಲಿ ಯಾವ ಕಾಣಿಕೆ ಒಡೆಯದೆ ನಾನು ಕಾಣಿಸಿಕೊಳ್ಳಲಿ. ಇದೀರಾ? ಅವನು ಹೇಳ್ತಾನೆ, ಇವತ್ತು ಭಾನುವಾರ ಅಂತ ಹೇಳಿ ನಿಮಗೆಲ್ಲರಿಗೂ ಗೊತ್ತಲ್ಲ, ನಿನ್ನೆಯಿಂದ ಪ್ಲಾನ್ ಮಾಡಿರ್ತೀರಿ, ಇವತ್ತೆಲ್ಲರೂ ಪ್ರೇರಿಗೆ ಹೋಗ್ಬೇಕು, ನಾವು ಹಿಂಗ್ ಇರ್ಬೇಕು, ಇದೇ ಪ್ರಾರ್ಥನೆ, ಹಾಗೆ ನಿಮ್ಗೆ ಏನೋ ವಿಚಾರ ಇರ್ತದೆ, ಎಲ್ಲಾ ತಂದಿದ್ದೀರಿ, ಈಗ ದೇವ್ರ ಮುಂದೆ ಇಟ್ರಿ. ಹಲ್ಲೆಲೂಯ. ನೀನ್ ತಂದದ್ದನ್ನ ಎಲ್ಲವನ್ನ ದೇವರು ಸ್ವೀಕಾರ ಮಾಡ್ತಾನೇನ್ರಿ? ಇಲ್ಲ. ಇಲ್ಲಿ ಒಬ್ಬ ಭಕ್ತನ್ ಹೇಳ್ತಾನೆ ನೋಡಿ, ನಾನು ಯೆಹೋವನ ಸನ್ನಿಧಿಯಲ್ಲಿ ಯಾವ ಕಾಣಿಕೆಯೊಡನೆ ಕಾಣಿಸಿಕೊಳ್ಳಲಿ. ಅರ್ಥ ಆದ್ರೆ ದೇವರಿಗೆ ಸ್ತೋತ್ರ ಮಾಡ್ತಿದ್ದೆ. ಅಂದ್ರೆ ನಿಮ್ಗೆ ಕಾಣಿಕೆ ಬಗ್ಗೆ ಮಾತಾಡ್ತಿಲ್ಲ ನಾನು. ಅವನು ಹೇಳ್ತಾನೆ ನೋಡಿ, ಯಾವ ಕಾಣಿಕೆಯನ್ನು ಕೊಟ್ರೆ, ಯಾವ ಕಾಣಿಕೆಯನ್ನು ಹೊತ್ತುಕೊಂಡು ಹೋಗ್ಲಿ ಇವತ್ತು ದೇವರ ಸನ್ನಿಧಿಯಲ್ಲಿ ನಾನು ಬರಿದಾಗಿ ಹೋಗಬಾರ್ದು, ನಾನು ದೇವರಿಗೆ ಏನಾದ್ರೂ ಕೊಡಬೇಕು. ಹಲ್ಲೆಲೂಯ. ನೀವು ಅನ್ಕೊಂಡಿದ್ದೀರಿ ಅಂದ್ರೆ ದಶಮ ಭಾಗದ ಬಗ್ಗೆ, ಕಾಣಿಕೆ ಬಗ್ಗೆ ಮಾತಾಡ್ತಾ ಇದ್ರಿ. ಇಲ್ಲ, ಶ್ರೇಷ್ಠವಾದದ್ದನ್ನ ನಿನ್ನ ದೇವರಿಗೆ ಕಾಣಿಕೆಯಾಗಿ ಅರ್ಪಿಸಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಈ ಮಾತನ್ನ ಮುಂದುವರಿಸಿ ಹೇಳ್ತಾನೆ ನೋಡಿ, ಯಾವುದನ್ನ ಅರ್ಪಿಸಿ ಮಹಾ ಉನ್ನತ ದೇವರ ಸಮ್ಮುಖದಲ್ಲಿ ಅಡ್ಡ ಬೀಳಲಿ. ಏನಂತ್ರಿ? ಹಲ್ಲೆಲೂಯ. ಯಾವುದನ್ನ ಅರ್ಪಿಸಿ, ಏನನ್ನ ಕೊಟ್ಟು, ಏನನ್ನ ಸಮರ್ಪಣೆ ಮಾಡಿ ಮಹಾ ಉನ್ನತನಾದಂತ ದೇವರಿಗೆ ನಾನು ಅಡ್ಡ ಬೀಳಲಿ. ಹಲ್ಲೆಲೂಯ. ಆರಾಧನೆ ಮಾಡ್ಬೇಕಾದ್ರೆ ಆ ಕಡೆ ಒಂದ್ ಸಾರಿ, ಈ ಕಡೆ ಒಂದ್ ಸಾರಿ ರೌಂಡ್ ಹೊಡಿರ್ತೀವಿ, 4 ಸಾರಿ ಹೊರಗತ್ ಬಂದಿರ್ತೀವಿ, ಏನೇನೇನೋ ವಿಚಾರ ಮಾಡ್ಕೊಂಡು ಕೂತಿರ್ತೀವಿ. ಭಕ್ತನ್ ಹೇಳ್ತಾನೆ, ಯಾವುದ ಶ್ರೇಷ್ಠವಾದ ಕಾಣಿಕೆನ ದೇವರಿಗೆ ಕೊಡ್ಲಿ. ಮಹಾ ಉನ್ನತನಾದಂತ ದೇವರಿಗೆ ಯಾವುದನ್ನ ಕೊಟ್ಟು ನಾನು ಆತನನ್ನ ಒಲಿಸಿಕೊಳ್ಳಲಿ, ಸಮರ್ಪಣೆ ಮಾಡಲಿ. ಮುಂದೆ ಹೋಗ್ತಾನೆ ನೋಡ್ರಿ. ನೋಡ್ರಿ ಏನ್ ಹೇಳ್ತಾನೆ ಮುಂದೆ, ಹೋಮದ ಪಶುಗಳನ್ನು 1 ವರ್ಷದ ಕರುಗಳನ್ನ ತೆಗೆದುಕೊಂಡು ಬಂದು ಆತನ ಮುಂದೆ ಕಾಣಿಸಿಕೊಳ್ಳಲು. ಏನ್ ಹೇಳ್ತಾನೆ? ಇದೀರಾ ಇವತ್ತು? ಸ್ವಲ್ಪ ನೋಡ್ರಿ, ಆರಾಧನೆ ಅಂದ್ರೆ ನಮ್ಗೆಲ್ಲರಿಗೂ ಗೊತ್ತು. ಏನು ಭಾನುವಾರ ಆರಾಧನೆ ಹೆಂಗ್ ನಡೀತದೆ, 4 ಹಾಡ ಹಾಡ್ತಾರೆ, ಸ್ವಲ್ಪ ಪ್ರೇಯರ್ ಮಾಡ್ತಾರೆ, ವಾಕ್ಯ ಹೇಳ್ತಾರೆ, ಕಾಣಿಕೆ ತಗೋತಾರೆ, ವಾಪಸ್ ಮನೆ ಹೋಗ್ತೀವಿ. ಇದಲ್ಲ. ಅವನ್ ಏನ್ ಹೇಳ್ತಾನೆ ನೋಡಿ, ಹೋಮದ ಪಶುಗಳನ್ನು, ಯಾವುದು? ಹೋಮದ ಪಶುಗಳನ್ನು 1 ವರ್ಷದ ಕರುವನ್ನು ತೆಗೆದುಕೊಂಡು ಬಂದು ಆತನ ಮುಂದೆ ಕಾಣಿಸಿಕೊಳ್ಳಲು. ಪ್ರಶ್ನೆ ಇದೆಯಾ? ಕಾಣಿಸಿಕೊಳ್ಳ. ಹೋಮದ ಪಶುಗಳನ್ನ, ಅಂದ್ರೆ ಹೋಮದ ಪಶು ಅಂತ ಗೊತ್ತಲ್ಲ, ಸಪರೇಟ್ ಆಗೇ ಇರ್ತದೆ, ಅದನ್ನ ಯಾರು ಟಚ್ ಮಾಡಲ್ಲ. ಅದಕ್ಕಾಗಿಯಂತೆ ನೇಮಕ ಮಾಡಿರ್ತಾರೆ. ಅಂಥದನ್ನ ಶ್ರೇಷ್ಠವಾದದನ್ನ ದೇವರಿಗೆ ಕೊಡ್ಲಾ ಅಂತ ಕೇಳ್ತಾನೆ. ಮುಂದೆ ಬರ್ತಾನೆ, 1000 ಟಗರುಗಳನ್ನ ಲಕ್ಷೋಪಲಕ್ಷ ಅಂದ್ರೆ ಲಕ್ಷಾದಿ ಲಕ್ಷಗಳ ತೈಲ ಪ್ರಭಾವಗಳನ್ನ ನೋಡಿ ಯೆಹೋವನು ಮೆಚ್ಚಾನೆ. ಹಲ್ಲೆಲೂಯ. ಮೆಚ್ತಾನ ದೇವರು. ಏನಂತ ಹೇಳ್ತಾನೆ? 1000 ಟಗರುಗಳು, ಲಕ್ಷ ದೀಪಗಳನ್ನ ಹಚ್ಚೋದಕ್ಕೆ ಬೇಕಾಗಿರುವ ಎಣ್ಣೆಗಳನ್ನ ತಂದು ದೇವರ ಮುಂದೆ ಅರ್ಪಿಸಿಬಿಟ್ರೆ ದೇವರನ್ನ ನಾನು ಮೆಚ್ಚಿಬಿಡ್ತಾನ ಅಂತ ಕೇಳ್ತಾನೆ. ಮೆಚ್ತಾನ ದೇವರು? ಮೆಚ್ತಾನೇನ್ರಿ? ಹಲ್ಲೆಲೂಯ. ಪ್ರೀತಿಯ ದೇವಚಂದ್ರೆ, ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ನಾನು ಇದ್ರ ಬಗ್ಗೆ ಆಲೋಚನೆ ಮಾಡಿದಾಗ ನನಗೆ ಭಯಾನಕ ಅನಿಸ್ತು. ಅಯ್ಯೋ, ಒಬ್ಬ ಭಕ್ತನ್ ಎಷ್ಟರ ಮಟ್ಟಿಗೆ ತನ್ನನ್ನು ತಾನು ಒಪ್ಪಿಸಿಕೊಡ್ತಾ ಇದ್ದಾನಲ್ಲ. ಪ್ರಶ್ನೆ ಮೇಲೆ ಪ್ರಶ್ನೆನೇ ಹಾಕೊಳ್ತಾ ಇದ್ದಾನೆ. ಹಲ್ಲೆಲೂಯ. ಒಂದರ ಮೇಲೆ ಒಂದು ಪ್ರಶ್ನೆಗಳನ್ನೇ ಇಡ್ತಾ ಇದ್ದಾನೆ. ಹಲ್ಲೆಲೂಯ. ಅದೇ ಮುಂದೆ ವರ್ಷಿ ಹೇಳ್ತಾನೆ, ನನ್ನ ದ್ರೋಹದ ನಿಮಿತ್ತ, ಹೆಂಗೆ? ನನ್ನ ದ್ರೋಹದ ನಿಮಿತ್ತ ನನ್ನ ಚೊಚ್ಚಲ ಮಗನನ್ನೇ ಅರ್ಪಿಸಲು.
ಅರ್ಥನೇ ಆಗಿಲ್ಲ. ಹಂಗಿದ್ರೆ ನೀವು ಹಿಂಗಿರ್ತಿರ್ಲಿಲ್ಲ. ಅಬ್ರಾಹ್ಮನ್ ಓಡಿ ಹೋಗ್ತಾನೆ, ನಿನ್ನ ಮಗನ ಒಬ್ಬನೇ ಮಗನನ್ನ ಬೇಕಂತಂದಾಗ, ಸ್ವಾಮಿ ಬಂದೆ ಅಂಥೇಳಿ ಆತನು ಯಜ್ಞಗಳನ್ನು ಮಾಡೋದಕ್ಕೆ ಸಿದ್ಧನಾದನು. ಆರಾಧನೆ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ? ಪ್ರಾರ್ಥನೆ ಅಂದ್ರೆ ಏನು? ಬರ್ತೀವಿ, ಕುತ್ಕೋತೀವಿ, ಹೋಗ್ತೀವಿ, ಇಷ್ಟೇನಾ? ಎರಡು ಹಾಡ ಚೆನ್ನಾಗಿ ಹಾಡ್ಬಿಟ್ರೆ ಇದೇನಾ ಆರಾಧನೆ? ಇದೇನಾ ವಾಕ್ಯ ಕೇಳೋದು? ಇದೇನಾ ಎರಡು ವಾಕ್ಯ ಕೇಳ್ಬಿಟ್ವಿ, ಸೂಪರ್ ಮೆಸೇಜ್ ಇತ್ತು, ಒಳ್ಳೆ ವಾಕ್ಯವಿತ್ತು. ಹಲೋ, ಯಾವಾಗ್ಲೂ ನನ್ನ ದೇವರು ಮಾತಾಡೋದು ಒಳ್ಳೇದೇ. ನಿನ್ ಜೀವಿತದಲ್ಲಿ ನೀನ್ ಹೆಂಗ್ ತಗೊಂಡಿದ್ದೀ ಅದನ್ನ? ಹಲ್ಲೆಲೂಯಾ. ಅರ್ಥ ಮಾಡ್ಕೊಳ್ಳಿ ಪ್ರಿಯರೇ. ನೋಡಿ, ಆತನು ಹೇಳ್ತಾನೆ, ನನ್ನ ದ್ರೋಹದ ನಿಮಿತ್ತ ನನಗಿರುವ ಒಬ್ಬನೇ ಮಗನನ್ನ ಅರ್ಪಿಸ್ಬಿಡ್ಲಾ ದೇವರಿಗೆ? ಹಲ್ಲೆಲೂಯಾ. ನಮಗೆ ಸರಿಯಾಗಿ ಟೈಮ್ ಗೊತ್ತಿಲ್ಲ, ಸಮಯಕ್ಕೆ ಸರಿಯಾಗಿ ಬರೋದು ಗೊತ್ತಿಲ್ಲ. ದೇವರ ಸನ್ನಿಧಿ ಅನ್ನೋದು ಅದರ ಬೆಲೆ ಗೊತ್ತಿಲ್ಲ. 1 ವಾರ ಬರ್ತೀವಿ, 4 ವಾರ ಬಿಟ್ಟಿರ್ತೀವಿ. ಇವತ್ತು ಕೆಲವೊಬ್ಬರು ಗ್ಯಾಪ್ ಆಗಿದ್ದಾರೆ, ಬೆಲೆ ಗೊತ್ತಿಲ್ಲ. ಸುಮ್ಮನೆ ಬರ್ಬೇಕನ್ನುವಂತ ಒಂದು ಭಾವನೆಯಿಂದ ಬರ್ತಾ ಇದ್ದಾರಷ್ಟೇ, ಬರಬೇಕನ್ನುವಂತ ಒಂದು ರೂಢಿ ಮೇಲೆ ಬರ್ತಾ ಇದ್ದಾರಷ್ಟೇ. ಆದ್ರೆ ದೇವರಿಗೆ ಒಪ್ಪಿಸಿಕೊಟ್ಟು ಬರೋರಿದ್ದಾರಾ? ತಮ್ಮನ್ನು ತಾವು ಸಮರ್ಪಣೆ ಮಾಡೋದಕ್ಕೆ ಇದ್ದಾರಾ ಇವತ್ತು? ಇದಿರೋ ನನ್ನ ಜೊತೆಯಲ್ಲಿ? ಅರ್ಥವಾದವರಿಗೆ ಪಕ್ಕದಲ್ಲಿ ಹೇಳ್ರಿ, ನಾನು ಇಷ್ಟು ದಿನ ಮಾಡಿದ ಆರಾಧನೆ ನನಗೇನು ಅರ್ಥ ಆಗ್ದಂಗಾಯ್ತು. ಹಲ್ಲೆಲೂಯಾ. ಸ್ವಲ್ಪ ಅದರ ಒಳಗೆ ಇಳೀರಿ, ಗೊತ್ತಾಗುತ್ತೆ. ಒಳಗಡೆ ಇಳೀರಿ, ಗೊತ್ತಾಗುತ್ತೆ. ದೇವರನ್ನ ಬಿಟ್ಟು ಮೇಲೆ ಮೇಲೆ ಹಾರಾಡಬೇಡ. ದೇವರೊಟ್ಟಿಗೆ ಕೂತ್ಕೋ. ದೇವರು ನಿನ್ನನ್ನು ಉನ್ನತ ಮಟ್ಟಕ್ಕೆ ನಿಲ್ಲಿಸ್ತಾನೆ. ಅವನು ಹೇಳ್ತಾನೆ, ನನಗಿರುವ ಒಬ್ಬನೇ ಮಗನನ್ನ ದೇವರಿಗೆ ಕೊಟ್ಬಿಡ್ಲಾ? ಹಲ್ಲೆಲೂಯಾ. ಮುಂದುವರಿಸಿ ಹೇಳ್ತಾನೆ, ನನ್ನ ಆತ್ಮದ ಪಾಪಕ್ಕಾಗಿ. ಎದಕ್ಕಾಗಿ? ಶರೀರದ ಪಾಪದ ಮೇಲ್ಗಡೆ ಅದು ದ್ರೋಹ. ಹಲ್ಲೆಲೂಯಾ. ಏನೋ ನಮ್ಮ ಶರೀರದ ಇಚ್ಛೆಯಿಂದ ಬಂದಂತ ಒಬ್ಬ ಮಗನಿಂದ ಅರ್ಪಿಸ್ಬಿಡ್ಲಾ ಅಂತ ಹೇಳ್ತಾನೆ. ಎರಡನೇದಾಗಿ ಬರ್ತಾ, ನನ್ನ ಆತ್ಮದ ಪಾಪಕ್ಕಾಗಿ ನನ್ನ ಗರ್ಭದ ಫಲವನ್ನ. ಹಲ್ಲೆಲೂಯಾ. ಏನ್ ಹೇಳ್ತಂದೆ ಭಕ್ತ? ಏನ್ ಹೇಳ್ತಾನೆ? ನನ್ನ ಆತ್ಮದ ಪಾಪವನ್ನ ಸಂಪೂರ್ಣವಾಗಿ ನೀಗಿಸೋದಕ್ಕಾಗಿ, ನನ್ನ ಪಾಪಗಳಿಂದ ಮುಕ್ತಿಯಾಗೋದಕ್ಕಾಗಿ, ಇನ್ನು ಗರ್ಭದಲ್ಲೇ ಬೆಳೀತಿರುವಂತಹ ಮಗುವನ್ನೇ ಒಪ್ಪಿಸಿಕೊಳ್ಳ. ಗರ್ಭದ ಫಲವಾದ್ರೂ ಕೊಟ್ಬಿಲ್ಲ ಅಂದ ಅವಾಗಾದ್ರೂ ದೇವರನ್ನ ನಾನು ಮೆಚ್ತಾನ ಅಂತ ಕೇಳ್ತಾನೆ. ಕೈ ಬೀಸ್ಕೊಂಡು ಬರೋದ್ರಿಂದ ಅಲ್ಲ, ಟೈಮ್ ಪಾಸ್ ಮಾಡ್ಕೊಂಡು ಬರೋದ್ರಿಂದ ಅಲ್ಲ. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಏನೋ ಒಂದು ಕಾಣಿಸ್ಬೇಕಂತ ಹೇಳಿ ಸುಮ್ಮನೆ ಮುಖ ತೋರ್ಸಕ್ಕಲ್ಲ ಬರೋದು. 12 ಏನ್ ಮಾಡಿದ್ರು ಗೊತ್ತಾ? ತನ್ನ ಹೃದಯವನ್ನೇ ಮುರಿಯಲ್ಪಟ್ಟವಳಾಗಿ. ಪ್ರತಿಫಲ ಬೇಕಾ? ನಿನ್ ಜೀವಿತದಲ್ಲಿ ದೇವರ ಕಾರ್ಯ ನಡಿಬೇಕಾ? ಹಲ್ಲೆಲೂಯಾ. ಕೆಲವೊಬ್ರು ದೇವರಿಗಿಂತಲೂ ಬುದ್ಧಿವಂತರಾಗ್ಬಿಡ್ತಾರ್ರಿ. ಹಲ್ಲೆಲೂಯಾ. ನಾನು ಅದನ್ನು ಮಾಡಿದ್ನಲ್ಲ, ನಾನು ಇದನ್ನು ಮಾಡಿದ್ನಲ್ಲ. ಹಲ್ಲೆಲೂಯಾ. ಇಲ್ಲಿ ಒಬ್ರು ಪಾಸ್ಟರ್ ಮಾತಾಡ್ತಾ ಇದ್ರು, ಕೃಪೆ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ರು. ಒಂದು ಆಲಯ ಕಟ್ಟಿದ್ರಂತೆ. ಅದಕ್ಕೆ 2 ಲಕ್ಷ, 3 ಲಕ್ಷ, 4 ಲಕ್ಷ, 5 ಲಕ್ಷ ಡೊನೇಷನ್ ಕೊಟ್ಟವರು ಇದ್ದಾರೆ. ಅದಕ್ಕೆ ಕಲ್ಲುಗಳನ್ನು ಹೊರೋರಿದ್ದಾರೆ, ಇದಾರೋ ಇಲ್ವಾ? ಸಿಮೆಂಟ್ ಕಲಸೋರಿದ್ದಾರೆ, ಹೊತ್ಕೊಂಡು ಬರೋರಿದ್ದಾರೆ, ನೀರು ಹೊಡೆಯೋರಿದ್ದಾರೆ, ಎಲ್ಲ ಮಾಡಿ ಮುಗಿಸಿದ್ರು. ಕೃಪೆ ಅಂದ್ರೆ ಏನಂತಂದಾಗ ಆ ಸೇವಕರು ಹೇಳ್ತಿದ್ರು, ಕೃಪೆ ಅಂದ್ರೆ ಏನ್ ಗೊತ್ತಾ? ಎಲ್ಲ ಮಾಡಿ ಮುಗಿಸಿ ಕ್ರಮೇಣವಾಗಿ ಶಿಸ್ತಾಗಿ ಇಟ್ಬಿಟ್ಟಿದ್ದಾರೆ. ಏನು ಯೋಗ್ಯತೆ ಇಲ್ಲದಂತ ನನ್ನನ್ನು ಕರ್ಕೊಂಡು ಬಂದು ರಿಬ್ಬನ್ ಕಟ್ ಮಾಡ್ಸಕ್ ಇಟ್ಟಿದ್ದಾನಲ್ಲ, ಅದೇ ಕೃಪೆ ಅಂತಾನೆ ಸೇವಕರು ಹೇಳ್ತಿದ್ದಾರೆ. ಅರ್ಥ ಆಗಿಲ್ಲ. ನಿಮ್ ತಲೆನೇ ಓಡಲ್ಲ. ಹಲ್ಲೆಲೂಯಾ. ಸ್ವಲ್ಪ ಒಳಗಡೆ ಹೋಗ್ಬೇಕಲ್ಲ. ನಾನೇನ್ ಹೇಳಿದೆ ಗೊತ್ತಾ? ಏನೋ ಒಂದು ಮನೆಯನ್ನ ಅಥವಾ ಆಲಯವನ್ನ ಕಟ್ತಾ ಇದೀವಿ, ಎಲ್ಲರೂ ಕಾಣಿಕೆ ಕೊಡ್ತಾ ಇದ್ದಾರೆ, ಏನೆಲ್ಲ ಮಾಡ್ತಾ ಇದಾರೆ, ದುಡಿತಾ ಇದಾರೆ, ಹಗಲು ರಾತ್ರಿ ಪ್ರಾರ್ಥನೆ ಮಾಡ್ತಾ ಇದಾರೆ, ಏನೆಲ್ಲ ಮಾಡ್ತಾ ಇದಾರೆ. ನಮಗೆ ಒಳ್ಳೆ ಆಲಯ ಬೇಕು ಅಥವಾ ದೇವರ ರಾಜ್ಯ ಕಟ್ಟಬೇಕು, ಏನೇನೋ ಮಾಡ್ಬೇಕಂತ ಹೇಳಿ ಎಲ್ಲಾ ಮಾಡ್ತಿದ್ದೀವಿ. ಆದ್ರೆ ದೇವ ಸೇವಕರು ಹೇಳ್ತಾರೆ, ಕೃಪೆ ಅಂದ್ರೆ ಏನ್ ಗೊತ್ತಾ ಅಂತ ಕೇಳಿದ್ರು.
ಈ ಆಲಯದ ಈ ಸಭೆಯ ಜನರು ಎಲ್ಲಾ ಕೆಲಸ ಮಾಡಿದ್ರು, ಎಲ್ಲವನ್ನ ಮಾಡಿ ಮುಗಿಸಿದ್ರು. ನಾನು ಯಾರೋ ಎಲ್ಲೋ ಇದ್ದೆ, ಬಂದ್ ಕೇಸಿ ರಿಬ್ಬನ್ ಕಟ್ ಮಾಡೋದೇ ಕೃಪೆ. ಹಲ್ಲೆಲೂಯಾ. ಅಂದ್ರೆ ಏನು ಮಾಡಿಲ್ಲ, ಯಾವುದು ನನಗೆ ಇದರಲ್ಲಿ ನನ್ನ ಭಾಗ ಇಲ್ಲ, ಆದ್ರೂ ರಿಬ್ಬನ್ ಕಟ್ ಮಾಡೋದಕ್ಕೆ ಅದು ಕೃಪೆ. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾನೆ, ಇಲ್ಲಿ ಹೇಳ್ತಿದ್ದಾನೆ, ಏನನ್ನ ಕೊಡ್ಲೆ, ಏನನ್ನ ಕೊಟ್ರೆ ನನ್ನ ದೇವರ ಮೆಚ್ಚುತ್ತಾನೆ, ಏನು ಕೊಟ್ರೆ ನನ್ನ ದೇವರ ಮೆಚ್ಚುತ್ತಾನೆ. ಪ್ರಶ್ನೆ ಇಟ್ಕೊಳ್ಳಿ, ನೀವೇ ಪ್ರಶ್ನೆ ಮಾಡ್ಕೊಳ್ರಿ. ಇವತ್ತು ನನ್ನ ಜೀವಿತದಿಂದ ಏನನ್ನ ದೇವರಿಗೆ ಅರ್ಪಿಸಿದ್ರೆ ದೇವರು ಇವತ್ತು ಸಂತೋಷ ಪಡ್ತಾನೆ. ಯಾವುದನ್ನ ದೇವರಿಗೆ ನಾನು ಕೊಟ್ರೆ ನನ್ನ ದೇವರು ಖುಷಿ ಪಡ್ತಾನ. ಯಾವುದನ್ನ ಮಾಡಿದ್ರೆ ದೇವರು ನನ್ನ ಜೀವಿತ ನಿಮಿತ್ತವಾಗಿ, ನನ್ನ ಕುಟುಂಬದ ನಿಮಿತ್ತವಾಗಿ, ನನ್ನ ಒಂದು ವೈಯಕ್ತಿಕವಾದಂತ ನನ್ನ ಶರೀರದ ಆತ್ಮದ ನಿಮಿತ್ತವಾಗಿ ದೇವರು ಸಂತೋಷ ಪಡ್ತಾನ. ಹಲ್ಲೆಲೂಯಾ. ಇದೀರ ಇಲ್ಲೇ? ಹಲ್ಲೆಲೂಯಾ. ಕೆಲವರು ನಿದ್ದೆ ಮಾಡೋದ್ರಲ್ಲಿ ಸಂತೋಷ ಪಡ್ತಾರೆ, ಅದಕ್ಕೆ ನಿದ್ದೆ ಮಾಡ್ಬಿಡ್ತೇವೆ. ದೇವರ ಆಲಯದ ಬೆಲೆ ಆದ್ರೂ ಗೊತ್ತಾ ನಮಗೆ? ದೇವರ ಸನ್ನಿಧಿ ಎನ್ನುವುದರ ಅದರ ಬೆಲೆ ಆದ್ರೂ ಗೊತ್ತಾ ನಮಗೆ? ಹಲ್ಲೆಲೂಯಾ. ಪ್ರೀತಿಯ ದೇವರ ಭಕ್ತರೇ, 10 ಸಾರಿ ಹೊರಗೆ ಹೋಗ್ತೀವಿ, 1 ಸಾರಿ ಒಳಗೆ ಬಂದಿರ್ತೀವಿ, ಯಾರ್ಯಾರ ಜೊತೆ ಏನೇನೋ ಮಾತಾಡ್ತೀವಿ, ಏನೇನೋ ಮಾತಾಡ್ಬೇಕಾದಂತ ವಿಷಯ ಚರ್ಚೆಯಲ್ಲಿ ಕುತ್ಕೊಂಡು ಮಾತಾಡ್ತೀವಿ, ಡಿಸ್ಕಸ್ ಮಾಡ್ತೀವಿ. ನೀ ಎಲ್ಲಿ ಕೂತಿಯೇನೋ ಅಂತ ಅದ್ರ ಪ್ರಜ್ಞೆ ಇದೆಯಾ ನಿನಗೆ? ಎಲ್ಲಿ ಬಂದಿದೀನು ಅಂತ ಸ್ವಲ್ಪ ಆ ಜ್ಞಾಪಕದ ಇದೆಯಾ ನಿನಗೆ? ಸ್ವಲ್ಪ ಅದ್ರ ಬಗ್ಗೆ ಅರಿವು ಇದೆಯಾ? ಯಾಕೆ ನಾನು ಉದ್ಧಾರ ಆಗ್ತಾ ಇಲ್ಲ? ಯಾಕೆ ನನ್ನ ಪ್ರಾರ್ಥನೆ ದೇವರು ಕೇಳ್ತಾ ಇಲ್ಲ? ನೀನ್ ಪ್ರಾರ್ಥನೆ ಮಾಡಿದ್ರು ತಾನೇ ಪ್ರಾರ್ಥನೆ ಕೇಳೋದಕ್ಕೆ, ನೀನ್ ದೇವರಿಗೆ ಕೊಟ್ಟದನ್ನು ಕೊಟ್ಟರೆ ತಾನೇ ದೇವರು ಮಾಡೋದಕ್ಕೆ, ದೇವರಿಗೆ ಸಲ್ಲಿಸಿದ ಗೌರವವನ್ನು ಸಲ್ಲಿಸಿದ್ರೆ ತಾನೇ ದೇವರು ನಿನ್ನನ್ನು ಗೌರವಿಸೋದಕ್ಕೆ. ನೀನು ಎಲ್ಲಾ ಕಾರ್ಯಗಳಲ್ಲಿ ದೇವರನ್ನ ಅವಮಾನ ಮಾಡ್ತಾ ಇದೀಯಾ, ಎಲ್ಲದರಲ್ಲಿ ದೇವರನ್ನ ಅಪಮಾನನೇ ಮಾಡ್ತಾ ಇದೀಯಾ, ಎಲ್ಲದರಲ್ಲಿ ದೇವರನ್ನ ದೂರೇ ಇಡ್ತಾ ಇದೀಯಾ, ಇನ್ನು ದೇವರೇನು ಮಾಡೇ ಇಲ್ಲ ಅಂತಂದ್ರೆ ಹೇಗೆ? ಒಬ್ಬ ಭಕ್ತನ ಹೇಳ್ತಾನೆ, ಅಯ್ಯೋ ಏನನ್ನ ಕೊಡ್ಲಿ, ಏನನ್ನ ಕೊಡ್ಲಿ? ನನ್ನ ದ್ರೋಹದ ನಿಮಿತ್ತವಾಗಿ ನನಗಿರುವ ಒಬ್ಬನೇ ಮಗನಾದ್ರೂ ಒಪ್ಪಿಸ್ಬಿಡ್ಲ? ನನ್ನ ಆತ್ಮದ ಪಾಪಕ್ಕಾಗಿ, ನನ್ನ ಆತ್ಮದಲ್ಲಿರುವ ಆತ್ಮದ ಪಾಪಕ್ಕಾಗಿ ನಾನು, ಹಲ್ಲೆಲೂಯಾ, ಇನ್ನು ಹೊಟ್ಟೆಯಲ್ಲಿ ಪಿಂಡವಾಗಿ ಬೆಳೆತಿರುವಂತ ಗರ್ಭ ಫಲವಾದರೂ ವರ್ಪಿಸ್ಬಿಡ್ಲ? ಎಂತ ಮಾತು ಗೊತ್ತ್ರಿ? ಎಷ್ಟು ನನಗೆ ಅರ್ಥ ಆಗ್ತಾ ಇದೆ ಗೊತ್ತಿಲ್ಲ, ಆದ್ರೆ ದೇವರನ್ನು ಹುಡುಕುವಂತ ಮನಸ್ಸು ನಿನಗಿದ್ರೆ ಸ್ವಲ್ಪ ಅರ್ಥ ಮಾಡ್ಕೋ, ಸ್ವಲ್ಪ ಅರ್ಥ ಮಾಡ್ಕೋ. ಚರ್ಚ್ ಒಳಗಡೆ ಅಲ್ಲ ನಿನ್ನ ನಡತೆ, ಚರ್ಚ್ ಹೊರಗಡೆನೂ ನಡತೆ ಸರಿ ಇರಬೇಕು. ಚರ್ಚ್ ಒಳಗಡೆ ಎಲ್ಲ ಭಕ್ತಿಯ ಮಾತುಗಳು, ಚರ್ಚ್ ಬಿಟ್ಟು ಹೊರಗಡೆ ಹೋದಾಗಲೂ ಭಕ್ತನಾಗಿರಬೇಕು. ಹಲ್ಲೆಲೂಯಾ. ಅಬ್ರಹಾಮನು ಹೋಗ್ತಾ ಇದ್ದಾನೆ, ಒಬ್ಬ ರಾಜ ಅವನ ಹೆಂಡತಿ ಮೇಲೆ ಕಣ್ಣು ಹಾಕ್ತಾನೆ. ಹಲ್ಲೆಲೂಯಾ. ಅವನು ಒಳ್ಳೆ ಭಕ್ತನೇ. ಅವಾಗ ಅವನ ನಿಮಿತ್ತ ನನಗೇನಾದ್ರೂ ಇವಳ ನಿಮಿತ್ತ ನನಗೇನಾದ್ರೂ ಸಾಯಿಸ್ಬಿಡ್ತಾರೇನೋ ಅಂತ ಹೇಳಿ ತಂಗಿ ಆಗ್ಬೇಕಂತ ಹೇಳಿದ್ನು, ಹೌದಲ್ವಾ? ಆದ್ರೆ ನಿನ್ ತಂಗಿ ಇರೋದಾದ್ರೆ ಆ ರಾಜಂದೇನು ತಪ್ಪಿಲ್ಲ. ತಂಗಿ ಅಂತಂದಾಗ ನಿನ್ ತಂಗಿ ನನಗೆ ಕೊಟ್ಬಿಡು ಅಂತ ಹೇಳಿ ಮದುವೆ ಮಾಡಿ ಕೊಡುವ ಲೆಕ್ಕಕ್ಕೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಅಬ್ರಹಮ ಒಂದ್ ಕಡೆಯಲ್ಲಿದ್ದಾನೆ, ಸಾರಾ ಒಂದ್ ಕಡೆಯಲ್ಲಿದ್ದಾಳೆ. ನಿಮಗ್ ಗೊತ್ತಾ, ನಿಜವಾಗಿ ಆತ್ಮದಲ್ಲಿ ದೇವರನ್ನ ಗೌರವಿಸುವಂತ ವ್ಯಕ್ತಿ ನೀನಿದ್ರೆ ನೀನು ಮಾತಾಡಬೇಡ, ನನ್ನ ದೇವರು ಮಾತಾಡ್ತಾನೆ. ಆಕೆ ನನ್ನ ಭಕ್ತನ, ನನ್ನ ಪ್ರವಾದಿಯ ಹೆಂಡತಿ, ಆಕೆಯನ್ನು ಮುಟ್ಟಬೇಡ ಅಂತ ಹೇಳಿ ರಾಜನಿಗೆ ಎಚ್ಚರಿಸ್ಬಿಟ್ರು ದೇವರು. ಅರ್ಥ ಮಾಡ್ಕೊಳ್ಳಿ, ನಿನ್ನ ಬಗ್ಗೆ ದೇವರು ನಿಂದಿರ್ಬೇಕಾ? ನಿನ್ನ ಬಗ್ಗೆ ದೇವರು ಮಾತಾಡ್ಬೇಕಾ? ನಿನ್ನ ಬಗ್ಗೆ ದೇವರ ಸಾಕ್ಷಿ ಹೇಳ್ಬೇಕಾ? ಹಾಗಾದ್ರೆ ನೀನು ದೇವರಿಗೆ ಅರ್ಪಿಸುವುದನ್ನು ಅರ್ಪಿಸ್ಬಿಡು. ಸಮರ್ಪಣೆ ಮಾಡು. ಅಬ್ರಹಾಮನು ಕರ್ಕೊಂಡು ಹೋಗಿ ತನ್ನ ಮಗನನ್ನು ಬಲಿ ಕೊಡಬೇಕು. ಒಬ್ಬನೇ ಮಗ, ಅದು 100 ವರ್ಷಕ್ಕೆ ಹುಟ್ಟಿದ ಮಗ, ಒಬ್ಬನೇ ಮಗನ ಕೊಡಬೇಕಂತಾದಾಗ ಸಂತೋಷವಾಗಿ ಆ ಮಗುವನ್ನ ಬಲಿ ಕೊಡೋದಕ್ಕೆ ಹೋದಾಗ ದೇವರು ಹೇಳ್ತಾನೆ, ನೀನು ಬಲಿ ಕೊಡೋದು ಬೇಕಾಗಿಲ್ಲ, ನಿನ್ನ ಮನಸ್ಸಿದೆಯಲ್ಲ, ನಿನ್ನನ್ನ ನೀನೇ ಸಮರ್ಪಣೆ ಮಾಡಿಕೊಟ್ಟಿದ್ದಿಲ್ಲ, ಅದು ಸಾಕು, ಅದೇ ಶ್ರೇಷ್ಠವಾದಂತಹ ಹಲ್ಲೆಲೂಯಾ. ಯಾವುದನ್ನು ದೇವರು ನಿನ್ನಿಂದ ಹುಡುಕೋದಿಲ್ಲ, ಒಪ್ಪಿಸೋದನ್ನ ದೇವರಿಗೆ ಸರಿಯಾಗಿ ಒಪ್ಪಿಸಿಬಿಡು. ಸಮರ್ಪಿಸೋದನ್ನ ಸರಿಯಾಗಿ ಸಮರ್ಪಣೆ ಮಾಡಿಬಿಡು.
ನಿನ್ನ ದೇವರು ನಿನ್ನನ್ನು ಕರೀತಿದ್ದಾನೆ, ಕೂಗ್ತಿದ್ದಾನೆ. ನೋಡಿ ಮುಂದೆ ವಾಕ್ಯ ಹೇಳ್ತದೆ, ಗರ್ಭ ಫಲವನ್ನು ಸಲ್ಲಿಸಲು ಮನುಷ್ಯನೇ. ಮನುಷ್ಯರಿದ್ದವ್ರು ಸ್ವಲ್ಪ ಕೈ ಎತ್ರೆ. ಎಲ್ಲರೂ ಮನುಷ್ಯರು ತಾನೆ. ಕೆಲವೊಬ್ಬರಿಗೆ ಪ್ರಾಣಿ ಸ್ವಭಾವ ಇರ್ತಾವ. ಹಲ್ಲೆಲೂಯಾ. ಯಾಕಂದ್ರೆ ಗುಮ್ಮು ಸ್ವಭಾವ, ಒದಿಯು ಸ್ವಭಾವ, ಹಲ್ಲೆಲೂಯಾ, ಹಾಯುವ ಸ್ವಭಾವ ಇರ್ತದೆ. ಕೆಲವೊಬ್ಬರಿಗೆ ಅಂತ ಸ್ವಭಾವ ಇರ್ತದೆ. ಆದ್ರೆ ದೇವರು ಏನಿರ್ತದೆ ಮನುಷ್ಯರಿಗೆ ಹೇಳ್ತಾ ಇದ್ರೆ, ಮನುಷ್ಯರಿದ್ರೆ ಕೇಳ್ರಿ. ನೀವು ಮನುಷ್ಯರೇ ಆಗಿದ್ರೆ ಈ ವಾಕ್ಯವನ್ನ ಕೇಳಿ. ಮನುಷ್ಯನೇ ಒಳ್ಳೆಯದು ಎಂಥದ್ದೇ ಇಂಥದ್ದೇ ಇಂಥದ್ದೇ ಎಂದು ಯೆಹೋವನು ನಿನಗೆ ತೋರಿಸಿದ್ದಾನಷ್ಟೇ. ಅರ್ಥ ಆಗಿಲ್ಲ. ದೇವರು ಹೇಳಿದ್ದಾನೆ ಮನುಷ್ಯ ಒಳ್ಳೇದು ಇದೆ ಅಂತ ಹೇಳಿ ದೇವರು ನಮಗೆ ತೋರಿಸೋಗಿದ್ದಾನೆ. ಗೊತ್ತಿಲ್ವಾ ಒಳ್ಳೇದು ಯಾವ್ದು ಅಂತ ಹೇಳಿ? ಒಳ್ಳೇದೇನಂತ ಗೊತ್ತೇ ಇಲ್ವೋ? ಒಳ್ಳೇದೆಂತದ್ದು ಎಂಬುದನ್ನ ದೇವರು ತೋರಿಸಿದ್ದಾನೆ. ಹಲ್ಲೆಲೂಯಾ. ಆ ಒಳ್ಳೇದೇನ್ ಗೊತ್ತೇನ್ರಿ? ನಿನ್ನಿಂದ ಏನ್ ದೇವರು ಎದುರು ನೋಡ್ತಾನೆ ಗೊತ್ತೇನ್ರಿ? ವಾಕ್ಯ ಓದೋಣ. ನ್ಯಾಯವನ್ನ ಆಚರಿಸೋದು, ಕರುಣೆಯಲ್ಲಿ ಆಸಕ್ತ ಚಿತ್ತನಾಗಿರೋದು, ನಿನ್ನ ದೇವರ ಮುಂದೆ ನಮ್ರತೆಯಾಗಿ ನಡೆದುಕೊಳ್ಳೋದು. ಇದನ್ನು ಬಿಟ್ಟರೆ ದೇವರು ಬೇರೆ ಯಾವುದನ್ನು ನಿನ್ನಿಂದ ನೋಡೋದಿಲ್ಲ. ಜಿಗಿಬೇಕಿತ್ತು. ಹಲ್ಲೆಲೂಯಾ. ಏನ್ ಹೇಳ್ತಾನೆ ದೇವರು? ಮನುಷ್ಯನೇ ನಿನ್ನಿಂದ ದೇವರು ಏನು ಎದು ನೋಡ್ತಿಲ್ಲ. ಒಳ್ಳೇದು ಯಾವುದು ಅಂತ ಹೇಳಿ ನಿನಗೆ ಆಲ್ರೆಡಿ ದೇವರು ತೋರಿಸಿದಾನೆ, ನಿನಗೆ ಹೇಳಿದ್ದಾನೆ. ಏನು ಗೊತ್ತಾ ಒಳ್ಳೇದಂದ್ರೆ? ನ್ಯಾಯವನ್ನ ಆಚರಿಸೋದು. ಅಂದ್ರೆ ನ್ಯಾಯವಂತನಾಗಿ ನೀನು ಜೀವಿಸಬೇಕು, ನ್ಯಾಯದಲ್ಲಿ ಇರ್ಬೇಕು, ನ್ಯಾಯವಂತನಾಗಿರ, ಯಾರಿಗೂ ಅನ್ಯಾಯ ಮಾಡಬಾರ್ದು. ಎರಡನೇದಾಗಿ ಕರುಣೆ ತೋರಿಸುವವನಾಗಿರಬೇಕು. ಏನ್ ಮಾಡ್ಬೇಕು? ಕರುಣೆ ತೋರಿಸು, ಕನಿಕರದ ಮನೋಭಾವ ಇರಲಿ. ಮೂರನೇದಾಗಿ ದೇವರಿಗೆ ನಮ್ರತೆಯಿಂದ, ವಿಧೇಯತೆಯಿಂದ, ತಗ್ಗಿಸಿಕೊಂಡು ದೀನತೆಯಿಂದ ತಲೆಬಾಗಿ ನಡೆಯೋದನ್ನ ಕಲಿ. ಇದನ್ನು ಬಿಟ್ಟರೆ ದೇವರು ಯಾವುದು ನಿನ್ನಿಂದ ಕೇಳೋದಿಲ್ಲ. ನಿನ್ನ ಆಸ್ತಿ, ಅಂತಸ್ತು, ಬೆಳ್ಳಿ, ಬಂಗಾರ, ಟಗರುಗಳು, ಅಥವಾ ನಿನ್ನ ಚೊಚ್ಚಲ ಮಗನೋ ಗರ್ಭ ಫಲನೋ ಯಾವುದು ದೇವರು ಕೇಳಲ್ಲ. ನೀನು ವಿಧೇಯನಾಗಿ ನಡೆಯುವಂಥದ್ದೇ ದೇವರಿಗೆ ಇಷ್ಟವಾದ ಯಜ್ಞ. ದೇವರ ಮುಂದೆ ತಗ್ಗಿಸಿಕೊಂಡು ಜೀವಿಸೋದೇ ದೇವರಿಗೆ ಇಷ್ಟವಾದ ಯಜ್ಞ. ನೀನು ಕರುಣೆ ತೋರಿಸುವಂತ ಮನಸ್ಸು ನಿನಗಿದ್ರನೆ ಇಷ್ಟವಾದಂತ ಯಜ್ಞ. ನ್ಯಾಯವಾಗಿ ನಡೆಯುವಂತದ್ದಿದ್ರನೆ ದೇವರು ನಿನ್ನನ್ನು ಮೆಚ್ಚುತ್ತಾನೆ. ಹಲ್ಲೆಲೂಯಾ. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತಾನೆ ಪ್ರಿಯರ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ದೊಡ್ಡ ದೊಡ್ಡ ಮಾತಾಡೋದ್ರಿಂದ ಏನೂ ನಡೆಯೋದಿಲ್ಲ, ದೊಡ್ಡದೇನೋ ಹೇಳೋದ್ರಿಂದ ನಡೆಯೋದಿಲ್ಲ, ಅಥವಾ ಏನೋ ಒಂದು ಮಾಡ್ಬಿಡ್ತೇನೆ ಅದರಿಂದ ನಡೆಯೋದಿಲ್ಲ. ನೀನು ಸಕ್ಸಸ್ ಕಾಣ್ಬೇಕಾ? ಮೊದಲು ಸತ್ಯದಲ್ಲಿ, ಅದರ ಅರ್ಥ ನ್ಯಾಯದಲ್ಲಿ ನಡೆಯೋದನ್ನ ಕಲಿ. ನ್ಯಾಯವಾಗಿ ಹಿಂಗೇ ಇರ್ಬೇಕನ್ನುವಂಥದ್ರ ಪ್ರಕಾರ ನಡಿ. ಎರಡನೇದಾಗಿ ನಿನ್ನ ವೈರಿನೇ ಆಗಿರ್ಲಿ, ನಿನಗೆ ಕೆಡು ಮಾಡಿದವನೇ ಆಗಿರ್ಲಿ, ಎಂತವನೇ, ಅವರ ಮೇಲೆ ಕನಿಕರ ಇರಲಿ. ಮೂರನೇದಾಗಿ ದೇವರ ಮುಂದೆ ಭಯಭಕ್ತಿಯಿಂದ, ನಮ್ರತೆಯಿಂದ, ತಗ್ಗಿಸಿಕೊಂಡು ದೀನತೆಯಿಂದ ಜೀವಿಸೋದನ್ನ ಕಲಿ. ಇದನ್ನ ಬಿಟ್ಟರೆ ದೇವರು ನಿನ್ನಿಂದ ಯಾವುದನ್ನು ಕೇಳ್ತಿಲ್ಲ, ಯಾವುದು ದೇವರು ಕೇಳೋದಿಲ್ಲ. ಹಲ್ಲೆಲೂಯಾ. ಇದೀರಾ? ಅದಕ್ಕೆ ನಾನು ಅನ್ಕೊಂಡೆ ಆಗ್ಲೇ, ಅದಕ್ಕೆ ನಾನು 101ನೇ ಕೀರ್ತನೆ 1ನೇ ವಾಕ್ಯದಲ್ಲಿ ನಾವು ನೋಡಿದ್ದೇವೆ. ನಿನ್ನ ಪ್ರೀತಿ ನೀತಿಗಳನ್ನ ಏನ್ ಮಾಡ್ಬೇಕು? ಎಷ್ಟು ಹಾಡಿ ಹೊಗಳಿದ್ರು ಸಾಲೋದಿಲ್ಲ. ದೇವರ ಏನ್ ಕೊಡಕ್ ಸಾಧ್ಯ? ಒಂದ್ ಕಡೆ ದೇವರು ಹೇಳ್ತಾನೆ, ನೀ ನನಗೇನ್ ಕೊಡಕ್ ಸಾಧ್ಯ? ಅಡವಿಯಲ್ಲಿರುವಂತ ಎಲ್ಲಾ ಪ್ರಾಣಿ ಪಕ್ಷಿಗಳು ಏನೆಲ್ಲ ಇದೆಯೋ ಅದೆಲ್ಲ ನನ್ನದೇ. ಈ ಭೂಲೋಕದಲ್ಲಿ ಕಾಣುವಂತದ್ದೆಲ್ಲವೂ ನನ್ನದೇ. ನೀ ನನಗೇನ್ ಕೊಡಕ್ ಸಾಧ್ಯ? ಏನಾದ್ರೂ ಕೊಡಕ್ಕಾಗತ್ತ ದೇವರಿಗೆ? ಬೇಕಾದ್ರೆ ನಾನೇ ತಗೋತೀನಿ ಅಂತ ದೇವರು ಹೇಳ್ತಾನೆ. ಹಾಗಾದ್ರೆ ನಿನ್ನಿಂದ ಇದನ್ ಕೊಡು ಅದನ್ ಕೊಡು ಅಂತ ಕೇಳ್ತಿಲ್ಲ. ದೇವರು ನಿನಗೆ ಹೇಳ್ತಿದ್ದಾನೆ, ಮಗನೇ ನೀನು ನ್ಯಾಯವಾಗಿ ನಡೆಯು. ಮಗನೇ ಮಗಳೇ ನೀನು ಕನಿಕರದ ಮನೋಭಾವದಿಂದ ಜೀವನ ಮಾಡು. ಮೂರನೇದಾಗಿ ದೇವರಿಗೆ ಭಯಪಡು, ನಮ್ರತೆಯಿಂದ ತಗ್ಗಿಸಿಕೊಂಡು ತಲೆಬಾಗಿ ನಾನು ಅಂತ ಮೆರಿಬೇಡ, ತಗ್ಗಿಸ್ಕೊಂಡು ಕಲಿ. ಈ 3 ವಿಷಯ ನೀನ್ ಜೀವಿತದಲ್ಲಿ ಸಕ್ಸಸ್ ಮಾಡ್ಕೊಂಡ್ ಬಿಟ್ರೆ, 3 ವಿಷಯವನ್ನ ಚೆನ್ನಾಗಿ ನೀವು ಪಾಲನೆ ಮಾಡಿದ್ರೆ ಯಾರ ಮುಂದೆ ನೀವು ತಲೆಬಾಗೋದು ಬೇಕಾಗಿಲ್ಲ. ಎಲ್ಲಿ ಕೂಡ ನಿನಗೆ ಅವಮಾನದ ಸಂಕೇತಗಳು ಕಾಣೋದಿಲ್ಲ, ಅವಮಾನದ ಮಾರ್ಗಗಳು ಕಾಣೋದಿಲ್ಲ. ಕಾರಣ ಏನ್ ಗೊತ್ತಾ? ನಿನ್ನನ್ನ ಸನ್ಮಾನಿಸುವ ದೇವರು ನಿನ್ನ ಜೊತೆಯಲ್ಲಿದ್ದಾನೆ, ನಿನ್ನನ್ನ ಗೌರವಿಸುವ ದೇವರು ನಿನ್ನ ಜೊತೆ ಇದ್ದಾನೆ, ನಿನ್ನನ್ನ ತಾಯಿಯ ಗರ್ಭದಲ್ಲಿ ನಿನ್ನನ್ನ ನೋಡಿದ ದೇವರು ನಿನ್ನ ಜೊತೆ ಇದ್ದಾನೆ, ನಿನ್ನನ್ನ ಹೆಸರಿಡಿದು ಕೂಡಿದ ದೇವರು ನಿನ್ನ ಜೊತೆ ಇದ್ದಾನೆ. ನಿನ್ನಿಂದ ಏನು ಕೇಳ್ತಿಲ್ಲ. ದೇವರು ನಿನ್ನಲ್ಲಿ ನೋಡ್ತಿರೋದು ಒಂದೇ ಒಂದು, ನನ್ನ ಮಗನು ನ್ಯಾಯವಾಗಿ ನಡಿಬೇಕು,
ನನ್ನ ಮಗಳು ಕನಿಕರ ಮನೋಭಾವದಿಂದ ಇರಬೇಕು. ನನ್ನ ಮಗನು ಆತನು ನನಗೆ ಭಯ ಭಕ್ತಿಯಿಂದ ಜೀವನ ಮಾಡಬೇಕು. ಹಲ್ಲೆಲೂಯ. ಅಬ್ರಹಾಮನಿಗೆ 12ನೇ ಅಧ್ಯಾಯದಲ್ಲಿ ಒಂದು ಮಾತನ್ನ ಕೇಳ್ತಾನ. 12ನೇ ಅಧ್ಯಾಯದಲ್ಲಿ ಕರಿತಾನಲ್ಲ ದೇವರು ಅಬ್ರಹಾಮನಿಗೆ, ಹೌದಲ್ವಾ, ನಾನು ಇನ್ನೊಂದು ದೊಡ್ಡ ಜನಾಂಗವಾಗಿ ಮಾಡ್ತೇನೆ ಅಂತ ಹೇಳಿ ಒಂದು ಕರಿಬೇಕೆ ಇತ್ತು. ಅವಾಗ ನಿನ್ನೆಲ್ಲ ಬಿಟ್ಟು ಬಾ ಅಂತದಾಗ ಬಿಟ್ಟು ಬಂದ. 17ನೇ ಅಧ್ಯಾಯಕ್ಕೆ ಬರೋ ತನಕ ಏನು ಆಗ್ಲಿಲ್ಲ. ಆದ್ರೆ 17ನೇ ಅಧ್ಯಾಯದ ಮೊದಲನೇ ವಾಕ್ಯದಲ್ಲಿ ನೋಡ್ರಿ ಏನ್ ಹೇಳ್ತದೆ, ಯಾರಾದ್ರೂ ಓದ್ತೀರಾ? ಅಬ್ರಹಾಮನು 99 ವರ್ಷದವನಾದಾಗ, ಗಮನವಿಟ್ಟು ಕೇಳ್ರಿ, ಅಬ್ರಹಾಮನು 99 ವರ್ಷದವನಾದಾಗ ದೇವರು ಅವನಿಗೆ ದರ್ಶನ ಕೊಟ್ಟು ಹೇಳ್ತಾನೆ, ನಾನು ಸರ್ವಶಕ್ತನಾದ ದೇವರು, ನನಗೆ ನಡೆದುಕೊಂಡು ದೋಷ ಇಲ್ಲದವನಾಗಿರು. ಹಲ್ಲೆಲೂಯ. ಹಲ್ಲೆಲೂಯ. ಏನ್ ಮಾಡ್ತಾ ಇದ್ದಾನೆ ದೇವರು? ನನಗೆ ದೋಷ ಇಲ್ಲದವನಾಗಿ ನಡೆದರೆ ಈಗ ಒಂದು ನಿನ್ನ ಜೊತೆ ಒಡಂಬಡಿಕೆ ಮಾಡ್ತೇನೆ, ನಿನ್ನಲ್ಲಿ ಏನ್ ಮಾಡಬೇಕಂತ ನನ್ನ ಉದ್ದೇಶ ಇದೆಯೋ ಅದನ್ನು ಮಾಡಿ ತೀರಿಸ್ಬಿಡ್ತೇನೆ. ದೇವರೇನು ಕೇಳ್ತಿಲ್ಲ. ಅಬ್ರಹಾಮನು ದೊಡ್ಡ ಶ್ರೀಮಂತನಾಗಿದ್ದನು. 17ನೇ ಅಧ್ಯಾಯಕ್ಕೆ ಬಂದಾಗ ದೊಡ್ಡ ಶ್ರೀಮಂತ ಅಲ್ಲಿ. ಹಲ್ಲೆಲೂಯ. ಎಲ್ಲ ಇತ್ತು ಮುಂದುವರೆದ್ರೆ ಹೇಳ್ತಾರೆ, ದೇವರೇ ಏನ್ ಕೊಟ್ರೆ ಏನು, ನನಗೆ ಮಕ್ಕಳೇ ಇಲ್ಲ ಅಂತ ಮಾತಾಡ್ತಾನೆ, ಹೌದಲ್ವಾ? ಅದಕ್ಕೆ ದೇವರು ಹೇಳ್ತಾನೆ, ನೋಡಪ್ಪ, ನನಗೆ ದೋಷ ಇಲ್ಲದವನಾಗಿ ನಡಿ. ಇವತ್ತಿನಿಂದ ನನಗೆ ಭಕ್ತನಾಗಿ ಯಾವ ತಪ್ಪು ಇಲ್ಲದ ಹಾಗೆ ನಿನ್ನ ಜೀವನವನ್ನ ಸಾಗಿಸು. ಈಗಲೇ ವಾಗ್ದಾನ ನಿನ್ನ ಒಳಗಡೆ ನೆರವೇರಿಸೋದಕ್ಕೆ ಪ್ರಾರಂಭ. ಹಲ್ಲೆಲೂಯ. ಇದೀರಾ? ಕೆಲವೊಬ್ಬರಿಗೆ ದೋಷ ಪರಿಹಾರವನ್ನ ಮಾಡಕ್ಕಾಗಲ್ಲ, ಬಿಟ್ಟು ಬರಕ್ಕಾಗಲ್ಲ, ಆ ಚಾಳಿ ಬಿಡೋದಿಲ್ಲ, ಅದಕ್ಕೆ ನಾವು ಉದ್ಧಾರ ಆಗೋದಿಲ್ಲ. ಅಬ್ರಹಾಮನಿಗೆ ಮಗ ಸಿಗಬೇಕಂದ್ರೆ ಕಾರಣ ಏನ್ ಗೊತ್ತಾ? ಅವನು ದೇವರಿಗೆ ದೋಷ ಇಲ್ಲದೆ ನಡೆದುಕೊಂಡನು. ಅದಕ್ಕಿಂತ ಮುಂಚೆ ದೋಷ ಇತ್ತು. ಅಷ್ಟು ದಿನ ವೇಟಿಂಗ್ ಆಗೋದಕ್ಕೆ ಏನೋ ದೋಷ ಇತ್ತು ಅವನ ಒಳಗಡೆ ಏನೋ ಒಂದು ತಪ್ಪು ಇತ್ತು, ಏನೋ ಒಂದು ಸಂಗತಿ ಅವನ ಒಳಗಡೆ ಇತ್ತು. ಆದ್ರೆ 17ನೇ ಅಧ್ಯಾಯಕ್ಕೆ ಬಂದಾಗ ದೇವರು ಹೇಳ್ತಾನೆ, ನೀನು ನನಗೆ ದೋಷ ಇಲ್ಲದವನಾಗಿ ನಡಿ. ಯಾವಾಗ ಅವನು ದೋಷ ಇಲ್ಲದವನಾಗಿ ನಡೆಯೋದಕ್ಕೆ ಪ್ರಯತ್ನ ಪಟ್ಟನೋ, ವಾಗ್ದಾನದ ಫಲವು ಅವನ ಕೈ ತಲುಪಿತು. ಇವತ್ತೆಲ್ಲ ದೋಷ ತುಂಬಿಕೊಂಡು ಪರಿಶುದ್ಧರು ನಾವು, ದೇವರ ಭಕ್ತರು ನಾವು ದೇವರನ್ನ ಆರಾಧನೆ ಮಾಡ್ತಾ ಇದ್ದೀವಿ, ನಾವು ಒಳ್ಳೆ ನಂಬಿಗಸ್ತರು ಅಂತ ಹೇಳ್ಕೊಂಡು ಹೋದ್ರೆ, ನೀನೇ ಹಣೆ ಪಟ್ಟೆ ಕಟ್ಕೊಂಡ್ರೆ ದೇವರು ನಿನಗೆ ಒಳ್ಳೆಯವನ್ನಂತ ಹೇಳೋದಿಲ್ಲ. ನಿನ್ನ ಹೃದಯ ಮೊದಲು ದೇವರ ಮುಂದೆ ಬಿಚ್ಚು. ಎಷ್ಟು ಜನ ಜೊತೆ ಮಾತಾಡ್ತಾ ಇದೆ ಅಂತ ದೇವ್ರಿಗೆ ಗೊತ್ತಿಲ್ಲ ನನಗೆ. ಹಲ್ಲೆಲೂಯ. ಮೊದಲು ನಿನ್ನ ನೀನು ಸರಿಪಡಿಸಿಕೋ. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವ ಜನರೇ, ಮುಂದೆ ಅದಲ್ಲ. ಓಕೆ, ಮೀಕ 8ನೇ ವಾಕ್ಯದ ಉಳಿದ ಭಾಗ. ನಮ್ರವಾಗಿ ನಡೆದುಕೊಳ್ಳುವುದು ಇಷ್ಟನ್ನೇ ಹೊರತು ಯೆಹೋವನು ನಿನ್ನಿಂದ ಏನು ಅಪೇಕ್ಷಿಸೋದು, ಯಾವುದು ಆಸೆ ಪಡಲ್ಲ ದೇವರು. ಇದಷ್ಟೇ. ಹಲ್ಲೆಲೂಯ. ನನ್ನ ಪ್ರಕಾರ ನಾನು ಅನೇಕರನ್ನ ನೋಡಿದ್ದೀನಿ. ಯಾರಾದ್ರೂ ಭಕ್ತರು ಮುಂದೆ ಕಂಡ್ರೆ ಇನ್ನೊಬ್ಬ ಭಕ್ತ ನೋಡಿದಾಗ ಹೆಂಗ್ರಿ ಇರ್ಬೇಕ್ರಿ? ಓಕೆ, ನಮ್ ತಂಡದಲ್ಲಿರೋವ್ರೆ, ಒಬ್ಬ ಭಕ್ತನು ಇನ್ನೊಬ್ಬನ ಭಕ್ತನನ್ನ ಕಂಡಾಗ ಹೆಂಗಿರ್ಬೇಕು? ಮುಖ ತಿರುಗಿಸ್ಕೊಂಡು ಹೋಗ್ಬೇಕಲ್ಲ, ಗಂಟು ಮುಖ ಮಾಡ್ಕೊಂಡಿರ್ಬೇಕಲ್ಲ. ವಿಚಾರ ಮಾಡ್ರಿ, ನಮ್ರತೆ ಅನ್ನುವಂತ ವಿಷಯ ಎಲ್ಲಿ ಕಾಣುತ್ತಂತ ನಾನು ನಿಮ್ಗೆ ಹೇಳ್ತಾ ಇದ್ದಾನೆ. ನಮ್ರತೆ ಅಂದ್ರೆ ಏನು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಿದ್ದಾನೆ. ಅವ್ರು ನನಗೆ ಮಾತಾಡ್ಸಲಿಲ್ಲ, ನಾ ಯಾಕೆ ಮಾತಾಡಿಸ್ಬೇಕು? ನಿನಗೆ ನಮ್ರತೆ ಇದ್ರೆ ತಾನೇ ಅದು ಕರ್ಗೋಕೆ. ನಿನ್ನನ್ನ ಅದು ಹೆಮ್ಮರದ ಹಾಗೆ ಬೆಳೆಸ್ಬಿಟ್ಟಿದೆ. ಯಾವುದು? ಹೆಮ್ಮೆ ಅನ್ನುವಂಥದ್ದು. ಅವಾಗ ತಗ್ಗಿಸ್ಕೊಳ್ಳುವ ಮನೋಭಾವನೆ ಬರಲ್ಲ.